ಹೆಸರಿಗೆ ಮಾತ್ರ ಸ್ವಾಮೀಜಿ ಬಟ್ ಮಾಡಿದ ಎಂಥ ಕೆಲಸ ಇರಬಹುದು ಹೇಳಿ. ಕಾವಿ ಹಾಕೊಂಡು ಫೋನ್ ನಲ್ಲೇ ಪಲ್ಲಂಗದಾಟಕ್ಕೆ ಸ್ಕೆಚ್ ಹಾಕಿದ್ದ. ಮಂಚಕ್ಕೆ ಬಾ ನನಗೆ ಅಂದ್ರೆ ಆತನ ಪದಬಳಕೆ ನೀವೇ ಓದ್ಕೋಬೇಡಿ. ಈತನ ಪಲ್ಲಂಗದಾಟಕ್ಕೆ ಹೆಣ್ಣು ಮಕ್ಕಳೇ ಬೇಕಾ, ನಿನಗೆ ಹಣ ಬೇಕು, ನನಗೆ ನನ್ನ ದೇಹದ ಕಾಮ ತೀರ್ಬೇಕು, ನೀನು ನಾನು ಹೇಳ್ದಂಗೆ ಕೇಳಿದ್ರೆ ಮಂಚಕ್ಕೆ ಬಂದ್ರೆ ಸೈಟ್ ಕೊಡ್ತೀನಿ, ಹಣ ಕೊಡ್ತೀನಿ ಅಂತ ಪ್ರವೋಕ್ ಮಾಡ್ತಾ ಇದ್ನಂತೆ ಈ ಕಾಮಿ ಸ್ವಾಮಿ ಅಲ್ಲ ಇವನು, ಕಾಮಿ ಸ್ವಾಮಿ. ಕಾವಿ ಹಾಕೊಂಡು ಮಾಡ್ತಾ ಇದ್ದಿದ್ದು ಮಾತ್ರ ಇಂಥ ದರಿದ್ರ ಕೆಲಸವನ್ನ. ರೂಮ್ಗೆ ಬಂದ್ರೆ ಹಣ ಕೊಡ್ತೀನಿ ಅಂತ ಪ್ರವೋಕ್ ಮಾಡ್ತಾ ಇದ್ನಂತೆ ಸ್ವಾಮೀಜಿ. ಆ ಹೆಣ್ಣು ಮಗಳಿಗೆ ಪ್ರತಿನಿತ್ಯ ಫೋನ್ ಮಾಡಿ ಕಾಟ ಕೊಡ್ತಾ ಇದ್ನಂತೆ. ನಿನಗೆ ಬೇಕಾಗಿರೋದನ್ನ ನಾನು ಕೊಡ್ತೀನಿ ಅಂದ್ರೆ ಹಣ ಕೊಡ್ತೀನಿ, ನನಗಿರೋ ಬಯಕೆಯನ್ನ ತೀರ್ಸು ಬಾ ಅಂತ ಅವನದ್ದೇ ಕೆಟ್ಟ ಭಾಷೆಯಲ್ಲಿ, ಅವನದ್ದೇ ಪರ್ಸನಲ್ ಭಾಷೆಯಲ್ಲಿ ಆ ಹೆಣ್ಣು ಮಗಳಿಗೆ ಕಾಟ ಕೊಡ್ತಾ ಇದ್ದ. ಮಂಚಕ್ಕೆ ಬಂದ್ರೆ ನಿನಗೆ ಬೇಕಾಗಿರೋ ಹಣ ಕೊಡ್ತೀನಿ, ಸೈಟ್ ಕೊಡ್ತೀನಿ ಅಂತ ಇದ್ನಂತೆ. ಸಹಜವಾಗಿ ಕಾಡುತ್ತೆ ಯಾರವನು, ಯಾವ ಮಠಕ್ಕೆ ಸೇರಿದ ಸ್ವಾಮೀಜಿ ಅಂತ. ಇವ ಕಾವಿ ಸ್ವಾಮೀಜಿ ಅಲ್ಲ, ಬದಲಿಗೆ ಕಾಮಿ ಸ್ವಾಮೀಜಿ. ಇಷ್ಟೊತ್ತು ನಾನು ಸುದ್ದಿ ಹೇಳಿದ್ಮೇಲೆ ನಿಮಗೆ ಸಹಜವಾಗಿ ಕಾಡುತ್ತೆ ಯಾವ ಮಠಕ್ಕೆ ಸೇರಿದ ಸ್ವಾಮೀಜಿ ಇವನು ಅಂತ. ಈತನ ಹೆಸರು ಬ್ರಹ್ಮಾನಂದ ಗುರೂಜಿ ಅಂತ. ಬ್ರಹ್ಮಾನಂದ ಗುರೂಜಿ ವಿರುದ್ಧ ಮಹಿಳೆ ಆರೋಪ ಮಾಡ್ತಾ ಇದ್ದಾರೆ. ಈಗ ಮೆಳೆಕೋಟೆಯ ಮಹರ್ಷಿ ವಾಲ್ಮೀಕಿ ಗುರುಕುಲ ಪೀಠದ ಸ್ವಾಮೀಜಿ ಈತ. ಬ್ರಹ್ಮಾನಂದ ಗುರೂಜಿ ವಿರುದ್ಧ ಈಗ ಹೆಣ್ಣು ಮಗಳೊಬ್ಳು ಆರೋಪ ಮಾಡ್ತಾ ಇದ್ದಾಳೆ. ಮೆಳೆಕೋಟೆಯ ಮಹರ್ಷಿ ವಾಲ್ಮೀಕಿ ಗುರುಕುಲ ಪೀಠದ ಸ್ವಾಮೀಜಿ ಈತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಮೆಳೆಕೋಟೆ ಅಂತ, ಅಲ್ಲಿ ಮಹರ್ಷಿ ವಾಲ್ಮೀಕಿ ಗುರುಕುಲ ಪೀಠದ ಸ್ವಾಮೀಜಿ ಈತ. ಆಡಿಯೋ ಕಾಲ್ ಮಾಡ್ತಾ ಇದ್ರು, ವಿಡಿಯೋ ಕಾಲ್ ಮಾಡ್ತಾ ಇದ್ರು, ಲೈಂಗಿಕ ಕಿರುಕುಳ ಕೊಡ್ತಾ ಇದ್ರು ಅಂತ ಹೆಣ್ಮಗಳು ಈಗ ಆರೋಪ ಮಾಡಿದ್ದಾಳೆ. ಆಡಿಯೋ ವಿಡಿಯೋ ಡಿಲೀಟ್ ಮಾಡು, ನಿನ್ಗೊಂದು 50,000 ರೂಪಾಯಿ ಹಣ ಕೊಡ್ತೀನಿ, ನಿಂಗೆ ಹಣ ತಾನೇ ಬೇಕಾಗಿರೋದು, ನಾನೇನೋ ಹಲ್ಕಟ್ ಕೆಲಸ ಮಾಡಬಾರ್ದಿತ್ತು ಮಾಡ್ಬಿಟ್ಟಿದ್ದೀನಿ, ದಯವಿಟ್ಟು ಡಿಲೀಟ್ ಮಾಡು ಅಂತ ಆಮಿಷವನ್ನ, ಹಣದ ಆಮಿಷ ಒಡ್ಡಿದಾರಂತೆ. ಬ್ರಹ್ಮಾನಂದ ಗುರೂಜಿ ಕಾಮದಾಟದ ಆಡಿಯೋ ವಿಡಿಯೋ ಈಕೆ ಮೊಬೈಲ್ನಲ್ಲಿ ಸೆರೆ ಹಿಡ್ಕೊಂಡಿದ್ದಾಳೆ. ಮಹಿಳೆ ಒಬ್ಬಂಟಿಯಾಗಿದ್ದಾಗ ಮನೆಗೆ ಹೋಗಿ ಕಿರುಕುಳ ಕೊಡ್ತಾ ಇದ್ನಂತೆ. ಸಾಕ್ಷಿ ಸಮೇತ ದೂರು ಕೊಟ್ಟರು ಕೂಡ ನ್ಯಾಯ ಸಿಗ್ತಾ ಇಲ್ಲ ಅಂತ ಮಹಿಳೆ ಈಗ ಆರೋಪ ಮಾಡ್ತಾ ಇದ್ದಾಳೆ. ಸ್ವಾಮೀಜಿ ಪತ್ನಿಯಿಂದಲೂ ಕೂಡ ಸಂತ್ರಸ್ತ ಮಹಿಳೆಗೆ ನಿಂದನೆಯ ಆರೋಪ, ನ್ಯಾಯ ಕೊಡಿಸಿ ಅಂತ ನೊಂದ ಮಹಿಳೆ ಅಳಲು ತೋಡ್ಕೊಳ್ತಾ ಇದ್ದಾಳೆ. ಓಕೆ ಈಗ ಅರಿಷಡ್ ವರ್ಗಗಳನ್ನ ತ್ಯಜಿಸಿ ಸ್ವಾಮಿಗಳಾಗ್ತಾರಲ್ಲ, ಹಂಗಲ್ಲ, ಈತನಿಗೂ ಮದುವೆ ಆಗಿದೆ. ಈ ಸ್ವಾಮೀಜಿಗೆ. ಸ್ವಾಮೀಜಿಯ ಪತ್ನಿಯಿಂದಲೂ ಸಂತ್ರಸ್ತ ಮಹಿಳೆಗೆ ನಿಂದಿಸ್ತಾ ಇದ್ದಾರೆ ಎನ್ನುವ ಆರೋಪ. ನಿನಗೆ ಬೇಕಾಗಿರೋದು ಹಣ, ನಿನಗೆ ಬೇಕಾಗಿರೋದು ಒಂದಷ್ಟು ಸೈಟು, ಅದನ್ನ ನಾನು ಕೊಡ್ತೀನಿ, ನನ್ನ ಜೊತೆಗೆ ಸಹಕರಿಸು ಅಂತ ಈತನದ್ದೇ ಕಾಮಚೇಷ್ಟೆಯ ಭಾಷೆಯಲ್ಲಿ ಆ ಹೆಣ್ಣುಮಗಳಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನಂತೆ. ಕಾಸು ಕೊಡ್ತೀನಿ ಸ್ವಾಮೀಜಿಯವ್ರು ಎಷ್ಟು ಒಳ್ಳೆಯವ್ರು ಗೊತ್ತಾ. ಒಂದು 5,000 ಕಾಸು ಕೊಡ್ತೀನಿ, ರೂಮ್ ಬರ್ರಿ ಅಂತ ಕೇಳೋ ಸ್ವಾಮೀಜಿಯವರು. ಯಾವುದೇ ಕಾರಣಕ್ಕೆ ಇನ್ನೊಬ್ಬ ಹುಡುಗಿ ಸವಸಕ್ಕೆ ಹೋಗ್ಬಾರ್ದು, ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅವ್ರು ಮಾತಾಡಿರೋದು ವಿಡಿಯೋ ಹಾಕ್ತೀನಿ.
ಅವ್ರ ಬಿಹೇವಿಯರ್ ಏನು ಅಂತ ಎಲ್ಲ ನಾನು ಹೇಳ್ತೀನಿ, ವಿಡಿಯೋ ಸಮೇತ ಅವ್ರು ಮಾತಾಡಿರೋದೆಲ್ಲ ಹಾಕ್ತೀನಿ. ನನಗೂ ನನ್ನ ಮಕ್ಕಳಿಗೂ ಅಕಸ್ಮಾತ್ ಏನನ್ನ ಆದರೆ ಅದು ಅವರಿಂದನೇ ಅಂತ ಎಲ್ಲರಿಗೂ ಗೊತ್ತಾಗಬೇಕು. ಅಕಸ್ಮಾತ್ ಏನೋ ದುಡ್ಡಿರೋರು ಏನಾದರೂ ಮಾಡ್ಬೋದಲ್ವಾ, ಅದಕ್ಕೆ ಅಕಸ್ಮಾತ್ ನಮ್ಗೇನು ಹೆಚ್ಚು ಕಮ್ಮಿ ಆದ್ರೂ ಅದು ಅವರೇ ಕಾರಣ. ಈ ಸ್ವಾಮೀಜಿಯವರು ಎಷ್ಟು ಓಕೆ, ಈ ಹೆಣ್ಣು ಮಗಳು ವಿಡಿಯೋ ಮುಖಾಂತರ ಒಂದು ಆರೋಪ ಮಾಡ್ತಾ ಇದ್ದಾರೆ. ಇವ್ರು ಎಂಥ ಸ್ವಾಮೀಜಿ ಅಂದರೆ, ಹಣ ಕೊಡ್ತೀನಿ ನನ್ನ ಜೊತೆಗೆ ಸಹಕರಿಸು ಅಂತ ಹೇಳೋ ಸ್ವಾಮೀಜಿ. ಅವರ ಭಾಷೆಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಸಹಕರಿಸು ಅಂತ ಹೇಳೋ ಸ್ವಾಮೀಜಿ. ನಾನು ಪ್ರೂಫ್ ಕೂಡ ಕೊಡ್ತೀನಿ, ಅವ್ರು ನನ್ನ ಜೊತೆ ಮಾತಾಡಿರೋದು ಕೂಡ ಪ್ರೂಫ್ ಇದೆ. ಇನ್ ಕೇಸ್ ಮುಂದಕ್ಕೆಲ್ಲಾದರೂ ನನಗೆ ನನ್ನ ಮಕ್ಕಳಿಗೆ ತೊಂದರೆ ಆದರೆ ಈ ಮನುಷ್ಯನೇ ನೇರ ಕಾರಣ ಅಂತ. ಈ ಕಾಮ, ಕ್ರೋಧ, ಲೋಭ, ಮದ, ಮತ್ಸರ, ಮೋಹ ಇವೆಲ್ಲವನ್ನ ತ್ಯಜಿಸಿ ನಾನು ಈ ಪೀಠಕ್ಕೆ ಇರ್ತೀನಿ ಅಂತ ಕೆಲವರು ಹೇಳಿದ್ರೆ, ಬಟ್ ಇವ್ರು ಹಂಗಲ್ಲ, ಮದುವೆ ಆಗಿ ಮಠವನ್ನು ನೋಡ್ಕೊಳ್ಳೋ ಸ್ವಾಮೀಜಿ ಅಂತೆ. ಸರಿ, ಅದಾದರೂ ನೆಟ್ಟಗೆ ಕೆಲಸ ಮಾಡಿದ್ರ? ನಿಮಗೆ ಯಾರು ಅಂದರೆ ಇದೊಂಥರ ಸಮುದಾಯಕ್ಕೆ ಕಳಂಕ ಅನ್ನೋ ರೀತಿಯಲ್ಲಿ ಕೆಲವರು ವರ್ತಿಸ್ತಾ ಇದ್ದಾರೆ. ಇತ್ತೀಚೆಗೆ ನಿಜಕ್ಕೂ ಸೋಷಿಯಲ್ ಮೀಡಿಯಾ ಬರ್ತಾ ಇರೋದ್ರಿಂದ ಒಂದೊಂದೇ ಪ್ರಕರಣಗಳು ಹೊರಗೆ ಬರ್ತಾ ಇದೆ. ಈಗ ಇವರ ವರ್ಷನ್ ಏನು ಅನ್ನೋದು ಕುತೂಹಲ ಆಗುತ್ತೆ. ಇವ್ರು ಏನು ಹೇಳ್ತಾರೆ ಅದಕ್ಕೆ? ಈ ಬ್ರಹ್ಮಾನಂದ ಗುರೂಜಿ ಅಂತ ಹೆಸರಿಟ್ಕೊಂಡಿದ್ದಾರಲ್ಲ, ಈ ಮನುಷ್ಯನ ಉತ್ತರ ಏನಾಗಿರುತ್ತೆ? ಗುರೂಜಿ ಅನ್ಲಿಕ್ಕೆ ಇನ್ನೂ ಕೂಡ ಮನಸ್ಸು ಬರ್ತಾ ಇಲ್ಲ. ಇಂಥ ಕೆಲಸಗಳನ್ನು ಮಾಡಿದಾಗ ಎಲ್ಲಿ ಮನಸ್ಸು ಬರುತ್ತೆ? ತಮ್ಮನ್ನು ತಾವು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕೆ ಬಂದಿಲ್ಲ ಅಂತ ಅಂದಾಗ ನೀವು ಯಾವ ಸೀಮೆಯ ಅರ್ಹರು ಆ ಪೀಠಕ್ಕೆ ಕೂರಕ್ಕೆ? ನೀವೆಲ್ಲ ಯೋಗ್ಯ ಇರ್ತೀರಾ ಅಂತ ಪೀಠವನ್ನು ಅಲಂಕರಿಸೋಕೆ? ಸಾಮಾನ್ಯವಾಗಿ ಕಾಡೋ ಪ್ರಶ್ನೆ. ಒಬ್ಬ ಹೆಣ್ಣುಮಗಳು ಹೊರಗೆ ಬಂದು ಹಿಂಗೆ ಹೇಳ್ತಾ ಇದ್ದಾಳೆ. ಹಾಗಾದರೆ ಈ ಹಿಂದೆ ಇಂತಹ ಎಷ್ಟು ಜನ ಹೆಣ್ಣುಮಕ್ಕಳಿಗೆ, ಅಮಾಯಕ ಹೆಣ್ಣುಮಕ್ಕಳಿಗೆ ನಿಮ್ಮ ಕಿರುಕುಳ ಹಿಂಸೆ ಕೊಟ್ಟಿರ್ಬೋದು? ಹಾಗಾದರೆ ಎಷ್ಟು ಜನರ ಹೆಸರು ಇನ್ನೂ ಹೊರಗೆ ಬರ್ದಲ್ಲೇ ಇರ್ಬೋದು? ನಿಮ್ಮನ್ನು ನೀವು ಕಂಟ್ರೋಲಿಗೆ ತಗೊಳಕ್ಕಾಗಿಲ್ಲ ಇಂತಹ ವಿಚಾರಗಳಲ್ಲಿ ಅಂದಾಗ ನೀವು ಆ ಪೀಠಕ್ಕೆ ಕೂರೋಕ್ಕೆ ನಾಲಾಯಕ್ ಆ್ಯಂಡ್ ಇದು ಆರೋಪಕ್ಕೆ ತಕ್ಕಂತೆ ನಾವು ಮಾತಾಡ್ತಾ ಇರೋದು. ಪ್ರೂವ್ ಆಗಿಲ್ಲ, ಬಟ್ ಈಕೆ ಏನು ಸಾಕ್ಷಿ ಕೊಡ್ತಾಳೆ, ಊರಿನವರು ಅದನ್ನು ಹೇಗೆ ನೋಡ್ತಾರೆ ಆ್ಯಂಡ್ ತನಿಖೆ ಹೇಗೆ ಹೋಗುತ್ತೆ, ಈತ ಆರೋಪಿ ಮಾತ್ರನ ಅಥವಾ ಅಪರಾಧಿಯ ಪ್ರೂವ್ ಆಗುತ್ತೆ. ಇನ್ ಕೇಸ್ ಪ್ರೂವ್ ಆಗಿಬಿಟ್ರೆ ಆ ಸಮುದಾಯಕ್ಕೆ ಕಳಂಕ. ನೀವುಗಳು ನಿಮ್ಮನ್ನು ಇಲ್ಲಿ ತನಕ ಬಂದು ನಿಮ್ಮ ಕಾಲಿಗೆ ಬಿದ್ದು ನಿಮ್ಮ ಆಶೀರ್ವಾದವನ್ನು ಪಡ್ಕೊಂಡ್ರೆ ಏನೋ ಆಗಿಬಿಡುತ್ತೆ, ಉದ್ಧಾರ ಆಗಿಬಿಡುತ್ತೆ, ನಮ್ಮ ಜೀವನ ಸಕಲವೂ ಐಶ್ವರ್ಯದಿಂದ ಕೂಡಿರುತ್ತೆ ಅಂತ ಬಂದು ಜನ ನಿಮ್ಮನ್ನು ನಂಬ್ತಾ ಇದ್ರಲ್ಲ, ಯಾಮರಿಸ್ತೀರಾ ನೀವು ಅವರಿಗೆಲ್ಲ? ಓಕೆ, ಇದರಲ್ಲಿ ಎರಡು ರೀತಿಯ ವಿಧಗಳ ಸ್ವಾಮೀಜಿಗಳನ್ನು ನಾವು ನೋಡ್ತೀವಿ. ಒಂದು, ಹರಿಷಡ್ ವರ್ಗಗಳನ್ನು ತ್ಯಜಿಸೋರು. ಅಂದರೆ ಈ ಹೌ ಟು ಕಂಟ್ರೋಲ್ ಹರಿಷಡ್ ವರ್ಗ ಅಂತ ಅಂದಾಗ ನಿಮಗೆ ಗೊತ್ತಾಗ್ಬಿಡುತ್ತೆ. ಈ ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಇವನ್ನೆಲ್ಲವನ್ನು ತ್ಯಜಿಸಿ ನಾನು ಒಂದು ಮಠದ ಪೀಠಾಧಿಪತಿಯಾಗಿ ಇರ್ತೀನಿ, ನಾನು ಸಮುದಾಯಕ್ಕೋಸ್ಕರ ದುಡಿತೀನಿ ಅಂತ. ಇನ್ನೊಂದು, ಮದುವೆ ಆಗಿರುವಂಥವರು ಇರ್ತಾರೆ, ಅದರಲ್ಲಿ ಇವರು ಕೂಡ ಒಬ್ಬರು. ಓಕೆ, ಈ ಸಂತ್ರಸ್ತೆಯ ಯಜಮಾನ ಅಥವಾ ಆಕೆಯ ಗಂಡ ಅವರನ್ನು ಮಾತನಾಡಿಸುವ ಪ್ರಯತ್ನ ನಮ್ಮ ಪ್ರತಿನಿಧಿ ಮಾಡಿದ್ದಾರೆ. ಅವರ ಗಂಡ ಏನು ಆರೋಪ ಮಾಡ್ತಾ ಇದ್ದಾರೆ ಇವ್ರ ಮೇಲೆ, ಅದನ್ನು ಕೇಳೋಣ ಫಸ್ಟ್. ಸರ್, ಈ ಥರ ಎಲ್ಲ ನಮ್ಮ ಮೇಲೆ ಇದು ಮಾಡ್ಕೊಂಡು ನಮ್ಮ ಹೆಸರು ಕೆಟ್ಟೈತೆ ಎಲ್ಲ ಮಾತಾಡಿ ಮೊನ್ನೆ ನೈಟು ನೆನ್ನೆ ನೈಟು ಹೋಗಿ ಮನೆ ಹತ್ರ 20 ಜನ ಹೋಗೋರೆ ಬಯರ್ಸಾಗ. ಎಲ್ಲಿ ಮನೆ ಅವ್ರದ್ದು? ಅವ್ರ ಮನೇಲಿ ಚಿಂತಾಮಣಿ, ನಮ್ದಿಲ್ಲಿ ಮೆಳೆಕೋಟೆ ಕ್ರಾಸೆ. ನಾವು ನಮ್ಮ ಹೆಂಗಸ್ರು ಇಲ್ಲಿ ಇರಲ್ಲ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಅಲ್ಗೋಗ್ಬಿಟ್ರು, ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ರು. ಅಲ್ಲಿ ನಮ್ಮ ಮನೆ ಐತೆ. ಅಲ್ಲಿ ನಮ್ಮ ಮನೇಲಿದ್ರೆ ಅಲ್ಲಿಗೆ ಹೋಗಿ ಟಾರ್ಚರ್ ಕೊಡಕ್ ಹೋಗಿದ್ದಾರೆ 20 ಜನ. ಅದು ನಮ್ಮೂರ್ ಕಡೆಯಿಂದನೇ ಯಾರು ಕರ್ಕೊಂಡು ಹೋಗಿ ಬೈ ಎಕ್ಸಕ್ ಹೋಗಾರೆ. ನಾನು ಇವಾಗ ಕಂಪ್ಲೇಂಟ್ ಕೊಡ್ತೀನಿ ಬಂದು, ನನಗ್ ಏನು ನಂಗೆ ಊರು ಮುಂದೆ ದೊಡ್ಡವ್ರು ಯಾರು ಇಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು ಇವಾಗ ಅವ್ರ ಅಣ್ಣವ್ರು ಎಲ್ಗೂ ಬಿಡ್ತಾ ಇಲ್ಲ. ನಾವೇ ಮುಂದೆ ನಿಂತ್ಕೊಂಡು ಕಂಪ್ಲೇಂಟ್ ಕೊಡಿಸ್ತೀರಿ, ನಾವೇ ಬರ್ತೀರಿ ಅಂತೇಳಿ ಅವ್ರು ಹೇಳ್ತಾ ಇದಾರೆ. ಏನಂತ ಕಿರ್ಕೊಳ್ ಕೊಟ್ಟಿದ್ದಾನೆಪ್ಪ? ಸರ್, ಈ ತರ ಸೈಟ್ ಬೇಕಂತ ಹೇಳ್ಬಿಟ್ಟು ನಾವ್ ಹೇಳಿದ್ರಿ. ನಾವು ಅವ್ರು ದೊಡ್ಡವರು, ಊರಿಗೆ ಸ್ವಲ್ಪ ದೊಡ್ಡವರು, ನಮ್ಮ ಮನೆ ಪಕ್ಕದಲ್ಲ ಇದ್ದಿದ್ದು ದೊಡ್ಡವ್ರು ಅಂತ ಹೇಳ್ಬಿಟ್ಟು ಮರ್ಯಾದೆ ಕೊಟ್ಟು ಅವ್ರ ಹತ್ರ ಸೈಟ್ ಕೇಳಿದ್ವಿ. ಹೋಗಿ ಮೇಲ್ಗಡೆ ಒಂದ್ ಸೈಟ್ ಇದೆ ತಗೊಂತೀರಾ ಅಂತ ಕೇಳಿದ್ರು. ತಗೊಂತೀವಿ ಸರ್, ನಮ್ಗೂ ಚಿಕ್ಕ ಮನೆ, ನಮ್ಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ತಗೋಣ ಅಂತ ಇದ್ ಮಾಡಿದ್ರಿ. ಎಲ್ಲ ಮಾತುಕತೆ ಎಲ್ಲ ಆಯ್ತು. 5 ಲಕ್ಷ ಅಡ್ವಾನ್ಸ್ ಕೊಟ್ಬಿಟ್ರಿ ಸ್ವಾಮೀಜಿ ಕೈಯಲ್ಲಿ. ಅವ್ರಿಗೆ ಬೇರೆಯವ್ರು ಸೈಟ್ ಓನರ್ ಇದಾರಲ್ಲ, ಇವ್ರ ಕಡೆ ತಗೊಂಡೋಗಿ ಕೊಡ್ಸಿರಿ ಅವ್ರ ಕೈಯೆಲ್ಲ. ಹತ್ರ ನಾ ಫೋನ್ ಮಾಡಿ ಇಷ್ಟ ಡೈಲಿ ಫೋನ್ ಮಾಡು, ಫೋನ್ ರಿಸೀವ್ ಮಾಡ್ತಾ ಇರ್ಲಿಲ್ಲ.
ನಮ್ಮ ಹೆಂಗಸರು ಮನೆಯಿಂದ ಏನೋ ಗೆಲ್ಕೊಂಡು ಕೆಲ್ಸಕ್ಕೆ ನಾನು ಹೊರಟೋದ್ರೆ ಅವನಿಗೆ ಫುಲ್ ನಮ್ಮ ಹೆಂಗಸರು ಫೋನ್ ಮಾಡಿ ನೀವು ಈ ತರ ಕಾಸು ಕೊಡಕ್ಕಾಗಲ್ಲ ಅದು ಇದು ಎಲ್ಲ ಏನೇನೋ ಮಾತಾಡೋನು. ಇಲ್ಲ ನಾವು ಕೊಡಕ್ಕಾಗಲ್ಲ, ನೀವ್ ಬಂದ್ರೇನೆ ನಾವು ಕೊಡೋದು ಅಂತೇಳಿ ಕೆಟ್ಟ ರೀತಿಗೆಲ್ಲ ಮಾತಾಡ್ಬಿಟ್ಟಾನು. ನಮ್ಮ ಹೆಂಗಸರು ಏನ್ ಮಾಡೋ ಅದನ್ನೆಲ್ಲ ವಿಡಿಯೋ ಹಿಡ್ಕೊಂಡವಳು. ನನ್ನ ನೈಟ್ ನಾನು ಇಲ್ದಿದ್ದಕ್ಕೆ ನಾನು ಇಲ್ಲಿ ನಮ್ಮೂರಲ್ಲಿ ಇದ್ದೀನಿ, ಅಲ್ಲಿ 20 ಜನ ಕಳ್ಸವ್ರು ಇವರು ಸ್ವಾಮೀಜಿಗಳು. ಹಾ ಸರ್, ಮುಂದೆ ಏನಿಲ್ಲ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಪೊಲೀಸರು ಯಾವ ತರ ಹೇಳ್ತಾರೋ ಆ ತರ ಶಿಕ್ಷೆ ಇದಾಗ್ಬೋದು ಸರ್. ಕಾನೂನು ಪ್ರಕಾರ ಏನಿದೆ ಅದು ಇದಾಗ್ಬೋದು ಅಷ್ಟೇ ಸರ್. ಈ ತರ ಎಲ್ಲ ನಮ್ಮ ಮೇಲೆ ಇದ್ ಮಾಡ್ಕೊಂಡು ನಮ್ಮ ಹೆಸರು ಕೆಟ್ಟ ರೀತಿ ಎಲ್ಲ ಮಾತಾಡಿ ಮೊನ್ನೆ ನೈಟು ನೆನ್ನೆ ನೈಟು ನನ್ನ ಜೊತೆ ಈ ಸ್ವಾಮಿಗಳು ಅಥವಾ ಸ್ವಾಮೀಜಿ ಈ ರೀತಿಯಾಗಿ ವರ್ತಿಸಿದ್ರು ಅಂತ ಹೆಣ್ಮಗಳು ಆರೋಪ ಮಾಡ್ತಾ ಇದ್ರಲ್ಲ, ಆಕೆಯ ಗಂಡ ನಮ್ಮ ಪ್ರತಿನಿಧಿ ಜೊತೆಗೆ ಮಾತಾಡಿರುವ ಆಡಿಯೋವನ್ನು ಕೇಳಿಸ್ಕೊಳ್ತಾ ಇದ್ದಾರೆ ನೀವುಗಳು. ಆಕೆ ಸಹಕರಿಸಲಿಲ್ಲ ಅನ್ನೋ ಕಾರಣಕ್ಕೆ ಮನೆ ಬಳಿ ಗೂಂಡಾಗಳನ್ನು ಒಂದು 20 ಜನರ ಟೀಮನ್ನು ಕಳಿಸಿದ್ರಂತೆ. ಎಲ್ಲಿಗೆ ಸಾಕ್ತಾ ಇದೆ ನಮ್ಮ ಸಮಾಜ, ಎಲ್ಲಿಗೆ ಸಾಕ್ತಾ ಇದೆ? ಆಮೇಲೆ ಇವ್ರ ಬಳಿ ಅಷ್ಟೊಂದು ಹಣ ಬರುತ್ತೆ ಅಂದರೆ ಈ ಸ್ವಾಮೀಜಿಗಳು 50,000 ಕೊಡ್ತೀನಿ, 1 ಲಕ್ಷ ಕೊಡ್ತೀನಿ, ಅಷ್ಟು ಲಕ್ಷ ಕೊಡ್ತೀನಿ. ಆ ಹಣ ಯಾರ್ದು? ಭಕ್ತಾದಿಗಳು ಮಠದ ಉದ್ಧಾರಕ್ಕೋ ಅಥವಾ ಇನ್ನೇನಕ್ಕೋ ನಂಬ್ಕೊಂಡು ಹರಕೆ ಮುಖಾಂತರ ಕೊಟ್ಟಿರ್ತಾರೆ. ಅದನ್ನು ನೀವುಗಳು ಈ ರೀತಿಯಾಗಿ ತೀರಿಸ್ಕೊಳ್ತಾ ಇದ್ದೀರಾ, ಈ ರೀತಿಯಾಗಿ ಬಳಸ್ಕೊಳ್ತಾ ಇದ್ದೀರಾ. ನಮ್ಮ ಹರಕೆಯ ರೂಪದ ಹಣ ಪೋಲಾಗ್ತಾ ಇರುವ ರೀತಿ. ಯಾರನ್ನ ನಂಬೋದು, ಯಾರನ್ನ ಬಿಡೋದು, ಸಮುದಾಯಕ್ಕೆ ಕಳಂಕ ನೀವುಗಳು. ಇನ್ ಕೇಸ್ ಇದು ಪ್ರೂವ್ ಆದರೆ, ಅಗೇನ್ ಇದು ಪ್ರೂವ್ ಆದರೆ ಇನ್ನೊಂದ್ಸಲ ಈ ಸ್ವಾಮಿಗಳ ಕಾವಿ ಹಾಕ್ಕೊಂಡಿರುವ ಕಾಮಿ ಸ್ವಾಮಿಯ ಒಂದು ಕುಲಗೋತ್ರವನ್ನು ನಿಮ್ಮ ಗಮನಕ್ಕೆ ತರ್ತೀನಿ. ಎಲ್ಲಿ ಅವರು ಇವರು ಅಂತ ಹೇಳಿದ್ರೆ, ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಮೆಳೆಕೋಟೆ ಅಂತ, ಅಲ್ಲಿ ಮಹರ್ಷಿ ವಾಲ್ಮೀಕಿ ಗುರುಕುಲ ಅಂತ ಇದೆಯಂತೆ. ಆ ಪೀಠದ ಸ್ವಾಮೀಜಿ ಈತನ ಹೆಸರು ಬ್ರಹ್ಮಾನಂದ ಗುರೂಜಿ ಅಂತ. ಈತ ಒಂದು ಕುಟುಂಬ, ನಮಗೆ ನಾವೇ ಹಣ ಕೊಡ್ತೀವಿ, ಬಟ್ ನಿಮ್ಮ ಹೆಸರಿನ ಮುಖಾಂತರ ಒಂದು ಸೈಟ್ ಕೊಡಿಸಿ ಅಂದರೆ, ನಿನಗೆ ಸೈಟ್ ಕೊಡ್ತೀನಿ, ಹಣ ಕೊಡ್ತೀನಿ, ನನಗೆ ಮಂಚದಲ್ಲಿ ಸಹಕರಿಸು ಅಂತ ಕೇಳುವ ಕಾಮಿ ಸ್ವಾಮಿ ಅಂತೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ರಾಜಪ್ಪ ನೀಡ್ತಾರೆ. ರಾಜಪ್ಪ, ಈತ ಕಾಮಿ ಸ್ವಾಮೀಜಿಯ ಅಥವಾ ಆರೋಪ ಮಾತ್ರನ, ಇದನ್ನ ಆಮೇಲೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಕೇಸ್ ಏನಾದರೂ FIR ಆಗಿದೆಯಾ ಇದು? ವಿದ್ಯಾ, ಖಂಡಿತ ಏನು ಈಗ ದೊಡ್ಡಬಳ್ಳಾಪುರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ ಅಂತಕ್ಕಂಥ ಒಂದು ಮಾಹಿತಿ ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು. ಏನು ಈ ಪ್ರಕರಣ ಹಿನ್ನೆಲೆ ನೋಡೋದಾದ್ರೆ, ಏನು ಈಕೆ ಏನು ಸಂತ್ರಸ್ತ ಮಹಿಳೆ ಇದ್ದಾಳೆ, ಆಕೆ ಆ ಒಂದು ಸ್ವಾಮೀಜಿ ಮಠಕ್ಕೆ ಹೋಗಿ ಬರ್ತಾ ಇದ್ರು. ಕೆಲವೊಂದು ಕೆಲಸ ಕಾರ್ಯಗಳನ್ನ ಕೇಳೋದಕ್ಕೆ ಆಗಿರ್ಬೋದು, ಮತ್ತೆ ಅವರಿಗೆ ಏನಾದ್ರು ವಾಗ್ದಾನ ಆಗಿರ್ಬೋದು, ಮತ್ತೊಂದಕ್ಕೆ ತಗೊಳ್ಳೋದಕ್ಕೆ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಪರಿಚಯ ಆಗಿ ಅವರಿಗೆ ಸ್ನೇಹ ಆಗುತ್ತೆ. ಸ್ನೇಹ ಆಗಿ ಕೆಲವೊಂದು ವ್ಯವಹಾರಗಳು ಸಹ ಮಾಡ್ಕೊಳ್ತಾರೆ. ಕೆಲವು ವ್ಯವಹಾರಗಳು ಮಾಡ್ಕೊಳ್ತಾ ಸಂದರ್ಭದಲ್ಲಿ ಏನು ಒಂದು ಸೈಟ್ ಬೇಕು ನನಗೆ ಅಂತೇಳಿ ಆಕೆ ಆ ಸ್ವಾಮೀಜಿ ಬಳಿ ಹೇಳಿದಾಗ, ಆಯ್ತು ನಾನು ಸೈಟ್ ತಗೊಡ್ತೀನಿ ಅಂತೇಳಿ ಯಾರೋ ಒಬ್ಬ ಪಾರ್ಟಿಯನ್ನ ಇಟ್ಕೊಂಡು ಅವ್ರ ಮುಖಾಂತರ ಸೈಟ್ ತಗೊಳಕ್ಕೆ ಅವ್ರ ಮುಖಾಂತರ 5 ಲಕ್ಷ ರೂಪಾಯಿಯನ್ನ ತಗೊಂಡೋಗಿ ಸ್ವಾಮೀಜಿ ಮುಖಾಂತರನೇ ಆ ಪಾರ್ಟಿಗೆ ಕೊಡ್ತಾರಂತೆ ಜಮೀನು ಸೈಟ್ ಖರೀದಿ ಮಾಡೋದಕ್ಕೆ. ಅದಾದ ಬಳಿಕ ಈಕೆ ನನ್ಗೆ ಸೈಟ್ ಬರ್ಲಿಲ್ಲ, ಹಣನೂ ಇಲ್ಲ, ಯಾಕೆ ಅಂತೇಳಿ ಸುಮಾರು ದಿನಗಳು ಪಾಸ್ ಆದ್ಮೇಲೆ ಆಕೆ ಕೇಳ್ತಾಳೆ ಸ್ವಾಮೀಜಿನ. ಸ್ವಾಮೀಜಿ ಆಗ ಉತ್ತರ ಕೊಡ್ತಕ್ಕಂಥದ್ದೇನಂದ್ರೆ, ಈಗ ನಾನು ದುಡ್ಡು ವಾಪಸ್ ಕೊಡಕ್ ಆಗೋದಿಲ್ಲ, ನೀನು ಬಂದು ರೂಮಿಗೆ ಬಂದ್ರೆ ಮಾತ್ರ ಕೊಡ್ತೀನಿ ಅಂತಕ್ಕಂತ ಒಂದು ಆಡಿಯೋ ಕೂಡ ಆಕೆ ಒಂದು ತನ್ನ ಫೋನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದಾಳೆ. ಪ್ರತಿನಿತ್ಯ ಫೋನ್ ಮಾಡಿ ಕಿರುಕುಳ ಕೊಡ್ತಾ ಇದ್ದಂತೆ, ಮತ್ತೆ ಲೈಂಗಿಕವಾಗಿ ಕೂಡ ಆಕೆಯನ್ನ ಬಳಸ್ಕೊಳ್ಳಕ್ಕೆ ತುಂಬಾ ಒತ್ತಾಯ ಮಾಡಿದ್ದಾರೆ. ಹೀಗಾಗಿ ಅವರು ಸಹ ಸಾಕಷ್ಟು ಬಾರಿ ಗಂಡನ ಬಳಿ ಕೂಡ ಆಕೆ ತನ್ನ ನೋವನ್ನ ಹೇಳ್ಕೊಂಡಿದ್ದಾಳೆ. ಆದ್ರೂ ಸಹ ಈ ಸ್ವಾಮೀಜಿ ಗಂಡ ಮನೆಯಲ್ಲಿದ್ದಾಗ ಮಾತ್ರ ಫೋನ್ ಮಾಡ್ತಾ ಇರಲಿಲ್ಲ. ಮನೆಯಿಂದ ಆತ ಕೆಲ್ಸಕ್ಕೆ ಹೊರಟೋದ ಮೇಲೆ ಹೆಂಡತಿಗೆ ಫೋನ್ ಮಾಡಿ ಈತ ಅಸಭ್ಯವಾಗಿ ಮತ್ತೆ ಅಸಹ್ಯಕರವಾಗಿ ಮಾತಾಡಿ ಆಕೆಯನ್ನ ಲೈಂಗಿಕವಾಗಿ ಬಳಸೋದಕ್ಕೆ ತುಂಬಾ ಪ್ರಯತ್ನ ಮಾಡಿದ್ದಾರೆ ಅಂತಕ್ಕಂಥ ಆರೋಪ ಈಗ ಕೇಳ್ಬರ್ತಕ್ಕಂಥದ್ದು. ಈ ಬಗ್ಗೆ ಇವತ್ತು ನಡೆದಿರ್ತಕ್ಕಂಥ ಬೆಳವಣಿಗೆ, ಆಕೆ ಬಂದ್ಬಿಟ್ಟು ಚಿಂತಾಮಣಿ ತಾಲೂಕಿನ ಕತ್ರಗುಪ್ಪೆ ಗ್ರಾಮದ ಒಬ್ಬ ಮಹಿಳೆ. ಈಗ ಒಂದು ಕುಟುಂಬಸ್ಥರು ಆಕೆಯನ್ನ ರಕ್ಷಣೆ ಮಾಡಿ ಈಗ ಅವರು ತವರು ಮನೇಲಿ ಇಟ್ಕೊಂಡಿದ್ರು. ಈಗ ಚಿಂತಾಮಣಿಯಿಂದ ಒಂದು ಏನು ಮೇಳೆ ಅಂತಕ್ಕಂಥ ಏನು ಮಠದ ಬಳಿ ಇರ್ತಕ್ಕಂಥ ಒಂದು ದೊಡ್ಡಬಳ್ಳಾಪುರ ಪೊಲೀಸ್ ಠಾಣೆ ಇದೆ, ಅಲ್ಲಿಗೆ ಕರ್ಕೊಂಡೋಗಿ ಆ ಪೊಲೀಸ್ ಠಾಣೆಯಲ್ಲಿ ಆ ಸ್ವಾಮೀಜಿನಾಗಿರ್ಬೋದು ಮತ್ತೆ ಅವ್ರನ್ನ ಕರೆದು ಏನು ಕಾನೂನು ರೀತಿ ನಾವು ಕೇಸ್ ದಾಖಲಿಸಿ ನಮಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಪೊಲೀಸರ ಮೊರೆ ಹೋಗ್ತೀವಿ ಅಂತೇಳಿ ಈಗ ಅವರೆಲ್ಲರೂ ಸಹ ಈಗ ದೊಡ್ಡಬಳ್ಳಾಪುರ ಪೊಲೀಸ್ ಸ್ಟೇಷನ್ ಹೋಗ್ತಾ ಇರ್ತಕ್ಕಂಥ